ನಮಸ್ಕಾರ. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಇವತ್ತಿನ ದಿನದಲ್ಲಿ ಕೂಡ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18-19. ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದನು. ಇದನ್ನು ಶಿಲುಬೆಯನ್ನು ವಿರೋಧಿಸುವವರನ್ನು ಕುರಿತು ಅಪೊಸ್ತಲನಾದ ಪೌಲನು ಈ ಒಂದು ವಾಕ್ಯವನ್ನು ಹೇಳುವನಾಗಿದ್ದಾನೆ. ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಕ್ರಿಸ್ತನ ಬಗ್ಗೆ ಹೇಳಿದರು ಮತ್ತು ಶಿಲುಬೆಯ ಬಗ್ಗೆ ನಾವು ಹೇಳಿದರೂ ಕೂಡ ಅವರಿಗೆ ಅದು ಹುಚ್ಚು ಮಾತಾಗಿದೆ, ಅದನ್ನು ವಿರೋಧಿಸ್ತಾರೆ. ಹಾಗೆ ವಿರೋಧಿಸುವವರು ಬಗ್ಗೆ ಈ ಒಂದು ವಾಕ್ಯದಲ್ಲಿ ನಾವು ಓದಿದ ವಾಕ್ಯದಲ್ಲಿ ನಾವು ನೋಡ್ತೇವೆ. 19ನೇ ವಚನದಲ್ಲಿ ಕ್ರಿಸ್ತನನ್ನು ಅಂದರೆ ಶಿಲುಬೆಯನ್ನು ವಿರೋಧಿಸುವವರು ಹೇಗೆ ಅವರ ಕಾರ್ಯಗಳಿರ್ತವೆ, ಯಾವ ರೀತಿ ಅವರು ನಾಶನಕ್ಕೆ ಗುರಿ ಆಗುತ್ತಾರೆ ಎಂಬುದಾಗಿ ನಾವು ಕೆಳಗಿನ ವಚನಗಳನ್ನು ಓದಿಕೊಂಡ್ರೆ ಅರ್ಥ ಆಗ್ತದೆ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ನಾವಾದರೂ ಪರಲೋಕ ಸಂಸ್ಥಾನದವರು. ಪ್ರಿಯರೇ, ನೋಡ್ರಿ, ಈ ಒಂದು ಶಿಲುಬೆಯನ್ನು ವಿರೋಧಿಸುವವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಕುರಿತು ಪೌಲನು ಹೇಳ್ತಾನೆ. ಅವರು ವಿರೋಧಿಸುವವರು ಏನಾಗ್ತಾರಂತೆ, ಶಿಲುಬೆಗೆ ವಿರೋಧಗಳನ್ನು ನಡೆಯುವವರು ಏನಾಗ್ತಾರಂತೆ, ಅವರು ನಾಶನ ಆಗ್ತಾರೆ. ಅಂತ್ಯಾವಸ್ಥೆ, ನಾಶನವೇ ಅವರ ಅಂತ್ಯಾವಸ್ಥೆ, ನಾಶನ ಕಡೆಗೆ ಅವರ ಒಂದು ಅಂತ್ಯ ನಾಶವಾಗಿರ್ತದೆ. ಮತ್ತು ಹೊಟ್ಟೆಯ ಅವರ ದೇವರು, ಅವರಿಗೆ ನಾವು ದೇವರ ಬಗ್ಗೆ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಸತ್ಯ ದೇವರನ್ನು ನಾವು ಒತ್ತಿ ಹೇಳಿದ್ರು ಕೂಡ ಅವರಿಗೆ ಒಂದು ಶಿಲುಬೆ ಮಾತು ಹುಚ್ಚು ಮಾತಾಗಿರ್ತದೆ. ಮತ್ತು ದೇವರಂದರೆ ಅವರಿಗೆ ಕೇವಲವಾಗಿರ್ತದೆ. ದೇವರಂದ್ರೆ ಭಯಭಕ್ತಿನೇ ಇಲ್ಲ. ಮನುಷ್ಯರು ಹೇಗೆ ಅಂದರೆ ಕೈಗಳಿಂದ ಮಾಡಿ ಅವರೇ ದೇವರನ್ನು ಸೃಷ್ಟಿಸ್ತಾರೆ, ಅದನ್ನೇ ಆರಾಧಿಸುವವರಾಗಿದ್ದಾರೆ. ಈ ಲೋಕದಲ್ಲಿರುವ ಪ್ರತಿಯೊಂದು ಸೃಷ್ಟಿನ ಮತ್ತು ಅವರೇ ಸೃಷ್ಟಿ ಮಾಡಿಕೊಂಡು ಆರಾಧಿಸ್ತಾರೆ. ಆದರೆ ಇದನ್ನೆಲ್ಲ ಉಂಟು ಮಾಡಿದ ದೇವರನ್ನು ನಾವು ಆರಾಧಿಸಬೇಕು, ಅದನ್ನು ವಿರೋಧವಾಗಿ ಮಾತಾಡಬಾರ್ದು ಅಂತ ನಾವು ಭಯಭಕ್ತಿಯಿಂದ ನಡುಗರಾಗಿರ್ಬೇಕಾದ್ರೆ ಲೋಕದ ಜನ ಆಗಿರುವುದಿಲ್ಲ. ಹಾಗಾಗಿ ಅವರ ಒಂದು ದೇವರು ಯಾವುದಾಗಿದೆ, ಹೊಟ್ಟೆ ಚೆನ್ನಾಗಿ ಉಂಡು ತಿಂದು ಕುಡಿದು ಎಂಜಾಯ್ ಮಾಡಬೇಕು. ಮತ್ತು ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವ. ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಒಂದು ಹೆಸರು ಪಡೆದುಕೊಳ್ಳೋದು ಅವರಿಗೆ ಇಷ್ಟ ಇಲ್ಲ. ನಾಚಿಕೆ ಕೆಲಸಗಳಲ್ಲಿ, ನಾಚಿಕೆ ಕೆಲಸ ಅಂದರೆ ಎಲ್ಲ ಕೆಟ್ಟ ಕೆಲಸಗಳು, ಅವಮಾನದ ಕೆಲಸಗಳು, ಮಾಡಬಾರದ ಒಂದೆಲ್ಲ ತಪ್ಪುಗಳನ್ನು ಮಾಡುವುದರಿಂದ ಅದರಿಂದ ಬರುವಂಥ ಒಂದು ಏನಿರುತ್ತೆ ಆ ಮಾನ, ಅದರಿಂದ ಕೆಟ್ಟದ ಕೆಲಸದ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಭಯಗಳು ಬರುತ್ತೆ. ಮತ್ತು ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗೋದ್ರಿಂದ ಅವರನ್ನು ನಿಂದಿಸ್ತಾರೆ. ಆ ಒಂದು ನಿಂದಿಸುವುದು, ಬೈಯುವುದು ಅದು ಅವರಿಗೆ ಗೌರವ ಸಿಕ್ಕದಂಗೆ. ಆದರೆ ನಮಗೆ ಅದು ಅಸಹ್ಯ ಆಗ್ತದೆ. ಆ ರೀತಿಯಾದಂಥ ನಮಗೆ ಬಾಯಿಗಳು, ನಿಂದಿಸುವುದು, ಜಗಳ, ಇದೆಲ್ಲ ನಮಗೆ ಅಸಹ್ಯವಾಗಿರ್ತದೆ ದೇವರ ಮಕ್ಕಳಿಗೆ. ಆದರೆ ಅವರಿಗೆ ನಾಚಿಕೆ ಕೆಲಸಗಳಲ್ಲಿಯೇ ಅವರು ಗೌರವ ಪಡ್ತಾರೆ ಅಂದರೆ ಅದರಲ್ಲಿ ಹೆಮ್ಮೆ ಪಡ್ತಾರೆ. ಪ್ರಪಂಚದ ಕಾರ್ಯಗಳ ಮೇಲೆ ಅವರು ಮನಸ್ಸಿಡ್ತಾರೆ. ನಾವು ಆದರೂ ಪರಲೋಕದ ಸಂಸ್ಥಾನದವರು, ಈ ಲೋಕದ ಮೇಲೆ ನಾವು ಮನಸ್ಸಿಡಬಾರದು. ಅವರಾದರೂ ಪ್ರಪಂಚದ ಕಾರ್ಯಗಳ ಮೇಲೆ ಪ್ರತಿಯೊಂದು ಅವ್ರಿಗೇನು ಬೇಕು, ತಿಂದು ಕುಡಿದು ಸಂತೋಷ ಪಡಬೇಕು. ಮತ್ತು ಅವರ ಮುಂದಿನ ಭವಿಷ್ಯ, ಮುಂದಿನ ಒಂದು ನಾವು ಸತ್ತರೆ ಎಲ್ಲಿ ಹೋಗ್ತೇವೆ, ನಮ್ಮ ಆತ್ಮ ಎಲ್ಲಿ ಹೋಗ್ತದೆ, ಅವ್ರಿಗೊಂದು ನಿರೀಕ್ಷಣೆ ಇಲ್ಲದ ರೀತಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಒಂದು ಆಡಂಬರವಾದ, ಒಂದು ಉಲ್ಲಾಸಕರವಾದ ಒಂದು ಅನುಭವಗಳನ್ನು ಬಯಸಿ ಏನು ಮಾಡ್ತಾರೆ, ತಿಂದು ಕುಡಿದು ಆರಾಮವಾಗಿರಬೇಕೆಂದು ಬಯಸ್ತಾರೆ. ಅವ್ರು ಏನಾಗಬೇಕಂತ ಬಯಸ್ತಾ ಇದ್ದಾರೆ ಅಂದರೆ ಪ್ರಪಂಚಕ್ಕೆ ಸ್ನೇಹಿತರಾಗಿರಬೇಕೆಂದು ಅವರು ಬಯಸುತ್ತಾ ದೇವರ ಒಂದು ವಿಷಯಗಳನ್ನು ಅವರಿಗೆ ಹೇಳುವಾಗ ಅವರು ಅದನ್ನು ವಿರೋಧಿಸುವವರಾಗಿದ್ದಾರೆ ಪ್ರೇರೆ. ಮತ್ತು ಅವರು ಶಿಲುಬೆ ಕೂಡ ವಿರೋಧ ಮಾಡುವವರಾಗಿರ್ತಾರೆ. ನಾವು ನೋಡ್ತೀವಿ, ಶಿಲುಬೆಗೆ ಮೊದಲನೇ ಶತ್ರು ಮನುಷ್ಯನಲ್ಲ. ಮೊದಲನೇ ಶತ್ರು ಹೇಳುವುದಾದರೆ ಸೈತಾನನು ಮನುಷ್ಯರ ಮೂಲಕ ಅವನು ಕಾರ್ಯ ಮಾಡುವನಾಗಿದ್ದಾನೆ. ದೇವಾದಿ ದೇವನಿಗೆ ಅವನು ಮೊದಲು ವಿರೋಧಿ ಆಗಿದ್ದರಿಂದ ಅವನು ಪರಲೋಕದಿಂದ ತಳ್ಳಲ್ಪಟ್ಟ ಅಂತ ನಾವು ಸತ್ಯವೇದದಲ್ಲಿ ನಾವು ನೋಡಿ ತಿಳ್ಕೊಂಡಿದ್ದೇವೆ. ಅದರಿಂದ ಶಿಲುಬೆ ಎಂದಾಗ ಯೇಸು ಸ್ವಾಮಿ ಒಂದು ಶಿಲುಬೆಯನ್ನು ಒತ್ತದ್ರಿಂದ, ಶಿಲುಬೆ ಮೇಲೆ ತನ್ನನ್ನು ಅರ್ಪಿಸಿದ್ರಿಂದ ಆತನು ಸೈತಾನನನ್ನು ತನ್ನ ಪಾದಗಳ ಕೆಳಗೆ ಹಾಕಿ ಜಜ್ಜಿದ್ದಾನೆ. ಅದರಿಂದ ನಾವು ಹೆದರಬೇಕಾಗಿಲ್ಲ. ಆ ಶಿಲುಬೆ
ಶಿಲುಬೆ ಅಂದಾಗ ನಮಗೆ ವಿಮೋಚನೆ ಕೊಡುವಂಥ ಸ್ಥಳ ಅದಾಗಿದೆ, ಮತ್ತು ನಮಗೆ ಪಾಪ ವಿಮೋಚನೆ ಸಿಗುವಂಥ ಅದಾಗಿದೆ. ಶಿಲುಬೆ ಅಂದಾಗ ಆತನು ನಮಗೋಸ್ಕರ ಶಿಲುಬೆಯನ್ನು ಯಾಕೆ ಹೊತ್ತನಂದ ನಮಗೆ ಅರ್ಥ ಆಗ್ತದೆ. ನಮಗೆ ಮೋಕ್ಷ ಕೊಡುವುದಕ್ಕಾಗಿ, ನಮ್ಮನ್ನು ಪಾಪದಿಂದ ವಿಮೋಚಿಸುವುದಕ್ಕಾಗಿ, ಸೈತಾನನ ಪಾದ ಕೆಳಗಡೆ ಹಾಕಿ ಜಜ್ಜುವುದಕ್ಕಾಗಿ, ಅದಕ್ಕಾಗಿ ನಮಗೆ ಅದು ಅರ್ಥ ಗೊತ್ತಾಗ್ತದೆ. ಶಿಲುಬೆ ಅಂದರೆ ನಮಗೆ ಅದು ಒಂದು ಮೋಕ್ಷ ಮಾರ್ಗವಾಗಿದೆ, ಅದೊಂದು ಒಳ್ಳೆಯ ಒಂದು ಮಾರ್ಗವಾಗಿದೆ. ಆ ಶಿಲುಬೆ ಅಂದರೆ ಅಲ್ಲಿ ಪ್ರೀತಿ ಇದೆ. ನಮಗೋಸ್ಕರ ದೇವರು ಸುರಿಸಲ್ಪಟ್ಟ ರಕ್ತ, ನಮ್ಮ ಮೇಲೆ ತೋರಿಸಿದ ಒಂದು ಪ್ರೀತಿಗೋಸ್ಕರ, ನಮ್ಮನ್ನು ಪಾಪವನ್ನು ಬಿಡಿಸುವುದಕ್ಕೋಸ್ಕರ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ದೇವರು ತನ್ನನ್ನೇ ಒಂದು ಶಿಲುಬೆಯಲ್ಲಿ ಅಲ್ಲಿ ಅರ್ಪಿಸಿಕೊಂಡರು ತನ್ನ ಪ್ರಾಣವನ್ನು. ಆ ಒಂದು ಶಿಲುಬೆ ಅಂದಾಗ ನಮಗೆ ಅದೆಲ್ಲ ಜ್ಞಾಪಕ ಬರುತ್ತದೆ. ಹಾಗಾಗಿ ನಾವು ಧೈರ್ಯದಿಂದ ಶಿಲುಬೆ ಕಡೆ ನಾವು ಬರಬೇಕು. ಎದುರಿ ಈ ಒಂದು ಪ್ರಪಂಚಕ್ಕೆ ನಾವು ಸ್ನೇಹಿತರಾಗುವುದನ್ನು ನಾವು ಬಿಡಬೇಕು. ಪ್ರೇರೆ ದೇವರ ವಾಕ್ಯನ ಆಶ್ರಯಿಸಲಿ. ನಾವು ಯಾವಾಗಲೂ ಪರಲೋಕದ ಸಂಸ್ಥಾನದವರು, ಅದನ್ನು ನಾವು ಮರಿಬಾರ್ದು. ಈ ಲೋಕದವರಲ್ಲ, ನಾವು ಈ ಲೋಕಕ್ಕೆ ಸೇರಿದವರಲ್ಲ. ದೇವರು ನಾವು ಪರಲೋಕಕ್ಕೆ ಸೇರಿದವರಾದ್ದರಿಂದ ಒಂದು ದಿನ ಕಡೆಯ ದಿನಗಳಲ್ಲಿ ದೇವರು ಪರಲೋಕದ ಸಂಸ್ಥಾನದಿಂದನೇ ಬರುವನಾಗಿದ್ದಾನೆ. ನಮ್ಮನ್ನು ಆರಿಸಿ ಕರ್ಕೊಂಡು ಆತನ ಜೊತೆಯಲ್ಲಿ ಹೋಗೋದಕ್ಕಾಗಿ. ಹಾಗಾಗಿ ನಾವು ಯಾವಾಗಲೂ ಒಂದು ಶಿಲುಬೆಯ ಒಂದು ದಾರಿಯನ್ನು ನೋಡೋಣ. ನಾವು ಅನುದಿನವೂ ಶಿಲುಬೆಯನ್ನು ಹೊತ್ತು ಹೋಗೋಣ. ನಾವು ಶಿಲುಬೆಯನ್ನು ನೋಡಿ ಭಯಪಟ್ಟು ಹಿಂದಿರುಗಿ ಹೋಗಿದ್ರೆ ನಾವು ನಮ್ಮ ನಿರೀಕ್ಷೆಯನ್ನು, ನಾವು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ದೇವರ ವಾಕ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ ಸ್ತೋತ್ರ ಹೇಳೋಣ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ಯೇಸು ಸ್ವಾಮಿ, ಹೌದು ರಾಜ, ಅಪ್ಪ ತಂದೆ ದೇವರೇ, ಶಿಲುಬೆಯ ನಮಗೆ ಒಳ್ಳೆಯ ಒಂದು ಮಾರ್ಗವಾಗಿದೆ. ದೇವರೇ, ನಮ್ಮನ್ನು ಪಾಪದಿಂದ ವಿಮೋಚಿಸುವಂಥದ್ದಾಗಿದೆ, ನಮಗೆ ಮೋಕ್ಷ ಕೊಡುವಂಥದ್ದಾಗಿದೆ. ಸ್ವಾಮಿ, ನಮ್ಮನ್ನು ನಿನ್ನ ಪ್ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ನಡೆಸುವಂಥದ್ದಾಗಿದೆ. ಅಪ್ಪ, ಅದಕ್ಕಾಗಿ ಸ್ತೋತ್ರ. ಇದನ್ನು ನೋಡುವವರನ್ನು ಕೂಡ ಸ್ವಾಮಿ ನಿನ್ನ ಅನ್ಯೋನ್ಯತೆಯಲ್ಲಿ ನಡೆಸಿರಿ. ಸ್ವಾಮಿ ದೇವರೇ, ಲೋಕದ ಜನರಿಗೆ ಹೊಟ್ಟೆಯ ದೇವರಾಗಿರ್ತದೆ ಸ್ವಾಮಿ. ಅಪ್ಪ, ಶಿಲುಬೆಯ ವಿಷಯ ಹೇಳುವಾಗ ಅವರಿಗೆ ಅದನ್ನು ವಿರೋಧಿಸ್ತಾರೆ ಸ್ವಾಮಿ, ಅಸಹ್ಯವಾಗಿ ಮಾತಾಡ್ತಾರೆ. ಅಪ್ಪ ದೇವರೇ, ಅಸಹ್ಯವಾದ ಕಾರ್ಯಗಳಲ್ಲಿ ಅವರು ಹೆಚ್ಚಳ ಪಡ್ತಾರೆ, ಅದರಲ್ಲಿ ಅವ್ರಿಗೆ ಗೌರವ ಸಿಗ್ತದೆ ಅಂತ ಸ್ವಾಮಿ. ಕೆಟ್ಟ ಕಾರ್ಯಗಳನ್ನು ಮಾಡ್ತಾರೆ, ಆದರೆ ಸ್ವಾಮಿ ಲೋಕ ಜನ ಗುರುತಿಸೋದಿಲ್ಲ, ಅವ್ರನ್ನೇ ಅಪ್ರಿಷಿಯೇಟ್ ಮಾಡ್ತಾರೆ ಸ್ವಾಮಿ. ಆದರೆ ಕರ್ತನೆ, ಒಳ್ಳೆಯವರಿಗೆ ದೇವರೇ ಆ ರೀತಿಯ ಒಂದು ಗೌರವ ಸಿಗೋದಿಲ್ಲ. ಆದರೆ ಅಪ್ಪ ತಂದೆ, ಅದು ಯಾವತ್ತೂ ಈ ಲೋಕಕ್ಕೆ ಅದು ಶಾಶ್ವತ ಇಲ್ಲಪ್ಪ. ಸತ್ಯನೇ ಅಪ್ಪ, ಕೊನೆಯವರಿಗಿರುವಂಥದ್ದು ಸತ್ಯನೇ ಬಿಡುಗಡೆ ಮಾಡುವಂಥದ್ದಾಗಿದೆ ಸ್ವಾಮಿ. ಅಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ನಾವು ನಿನ್ನನ್ನು ಅರಿತುಕೊಂಡು ನಿನ್ನ ಶಿಲುಬೆ ಮಾರ್ಗದಲ್ಲಿ ಸದಾಕಾಲ ಜೀವಿಸಲಿಕ್ಕಾಗುವಂತೆ ನಮ್ಮ ಒಬ್ಬೊಬ್ಬರನ್ನು ನೀವು ನಡೆಸಬೇಕಾಗಿ ಹಾಗೆ ನಿನ್ನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ನಮ್ಮೊಬ್ಬೊಬ್ಬರನ್ನು ನಿನ್ನ ವಾಕ್ಯದ ಪ್ರಕಾರ ನಡೆಸಿರಿ. ಅದರ ಪ್ರಕಾರವೇ ನಾವು ಅರ್ಥ ಮಾಡಿಕೊಂಡು ಜೀವಿಸಲಿಕ್ಕೆ ನೀವು ನಮ್ಮ ಪರಲೋಕದ ಜ್ಞಾನದಿಂದ ನಮ್ಮನ್ನು ನಡೆಸಬೇಕಾಗಿ ಪರಿಶುದ್ಧನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆ ತಂದೆ, ಆಮೆನ್. ಥ್ಯಾಂಕ್ ಯು. ದೇವರು ಈ ವಾಕ್ಯದ ಪ್ರಕಾರ ನಿಮ್ಮನ್ನು ಬಲಪಡಿಸಲಿ, ಆಧರಿಸಲಿ.